ಮಸಾಲ್ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಹೀಗೆ ದೋಸೆಯಲ್ಲಿ ನಾನಾ ಟೈಪ್ಗಳು. ಈ ದೋಸೆ ಅನ್ನುವ ಪದ ಹುಟ್ಟಿದ್ದು ಹೇಗೆ ಅನ್ನುವ ವಿಚಾರದಲ್ಲಿ ವಾಟ್ಸ್ಆಪ್ನಲ್ಲಿ ನವಿರಾದ ಹಾಸ್ಯ ರೈಟಪ್ಗಳು ಹರಿದಾಡ್ತಾನೆ ಇರತ್ತೆ. ಹೌದು, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ದೋಸೆಗೆ ಮೊದಲ ಆದ್ಯತೆ. ಆದ್ರೆ ನಾವು ದಿನನಿತ್ಯ ಸವಿದು ತಿನ್ನುವ ಈ ದೋಸೆಯಲ್ಲಿ ಆಧ್ಯಾತ್ಮಿಕ ಅಂಶ ಇದೆಯಾ? ಜ್ಯೋತಿಷ್ಯ ಅಡಗಿದೆಯಾ? ದೋಸೆ ತಯಾರಿಸಲು ಉಪಯೋಗಿಸುವ ವಸ್ತುಗಳಲ್ಲಿ ನವಗ್ರಹಗಳೇ ಅಡಗಿದೆ ಅಂತಾರೆ. ಅಂದ್ರೆ ಅಗ್ನಿ ಸೂರ್ಯನ ಸಂಕೇತ, ಅಕ್ಕಿ ಚಂದ್ರನ ಸಂಕೇತ, ಉದ್ದಿನ ಬೇಳೆ ರಾಹು ಮತ್ತು ಕೇತು ಸಂಕೇತ, ಮೆಂತ್ಯೆ ಬುಧನ ಸಂಕೇತ, ದೋಸೆಯ ಕಲ್ಲು ಕಬ್ಬಿಣ ಶನಿಯ ಸಂಕೇತ, ದೋಸೆಯ ಬಣ್ಣ ಅಂಗಾರಕ ಅಂದ್ರೆ ಮಂಗಳನ ಸಂಕೇತ. ಇನ್ನು ದೋಸೆಯನ್ನ ತಿನ್ನೋರ ಬಗ್ಗೆ ಈ ಆಧ್ಯಾತ್ಮ ಅಥವಾ ಜ್ಯೋತಿಷ್ಯ ಏನ್ ಹೇಳತ್ತೆ ನೋಡೋದಾದ್ರೆ, ದೋಸೆ ಗಂಡು ಮಕ್ಕಳು ಇಷ್ಟಪಟ್ಟು ತಿಂದರೆ ಅದು ಗುರುವಿನ ಸಂಕೇತ, ಹೆಣ್ಣು ಮಕ್ಕಳು ಶುಕ್ರನ ಸಂಕೇತ ಅಂತ ಹೇಳ್ತಾರೆ. ದೋಸೆಯ ರೂಪವೇ ಗುಂಡಗಿನ ಭೂಮಂಡಲ ಅಂತಾರೆ. ಇನ್ನು ಈ ದೋಸೆಯನ್ನ ಗಡಿಯಾರ ಚಲನೆಯಂತೆ ಸುತ್ತಿದ್ರೆ ತಾನೇ ಚೆನ್ನಾಗಿ ಬರೋದು. ಭೂಮಿಯು ಹಾಗೆ ತಾನೇ ಪರಿಭ್ರಮಿಸೋದು. ಮುಂಚೆಲ್ಲ ನಮ್ಮ ಹಿರಿಯರು ದೋಸೆಯನ್ನ ವಿಶೇಷ ದಿನಗಳಲ್ಲಿ ಮಾತ್ರ ಮಾಡ್ತಾ ಇದ್ರು. ಈಗಲೂ ಸಹ ಕೆಲವು ದೇವಾಲಯಗಳಲ್ಲಿ ದೇವರಿಗೆ ದೋಸೆಯ ನೈವೇದ್ಯವನ್ನ ಪ್ರತಿನಿತ್ಯ ಮಾಡೋದುಂಟು. ಹಾಗಾಗಿ ಈ ದೋಸೆ ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಈಗಲೂ ಒಂದಷ್ಟು ಚರ್ಚೆ ನಡೀತಾನೆ ಇರತ್ತೆ. ದೋಸೆ ಎಂಬ ಹೆಸರು ಕಾದ ಕಾವಲಿಯ ಮೇಲೆ ಹಿಟ್ಟನ್ನ ದೋ ಅಂತ ಸುರಿದಾಗ ಅದು ಸೈ ಎನ್ನುವ ಶಬ್ದ ಮಾಡೋದ್ರಿಂದ ದೋಸೆ ಅನ್ನೋ ಪದ ಉಗಮವಾಗಿರಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದಾಗ ಅವರು ತಮ್ಮ ಒಬ್ಬ ಬಟ್ಲರ್ಗೆ ಆ ಹಿಟ್ಟನ್ನ ಕೊಟ್ಟು ಹೇಗೆ ಮಾಡುವುದು ಅಂತ ತಿಳಿಸುತ್ತಾ ಇದ್ದಾಗ ಡೂ ಆಸ್ ಐ ಸೇ ಅಂತ ಹೇಳಿದ್ರಂತೆ. ಅದರ ಮುಂದುವರೆದ ಭಾಗವೇ ದೋಸೆ ಆಗಿರಬಹುದು ಅಂತ ಕೆಲವರು ಹೇಳ್ತಾರೆ. ಅದೇನೇ ಇದ್ರೂ ಕೂಡ ದೋಸೆ ಅನ್ನೋ ಪದ ಹೇಗೆ ಹುಟ್ಟಿರಬಹುದು ಅನ್ನೋದಕ್ಕೆ ಇನ್ನೂ ಹಲವು ವಿಚಾರಗಳಿವೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮಸಾಲ್ ದೋಸೆಗೆ ಮೊದಲ ಆದ್ಯತೆ ಇದೆ. ದಕ್ಷಿಣ ಕನ್ನಡದಲ್ಲಿ ನೀರು ದೋಸೆ ಹೆಸರುವಾಸಿ. ಇನ್ನು ದಾವಣಗೆರೆಯಲ್ಲಿ ಬೆಣ್ಣೆ ಮಸಾಲ್ ದೋಸೆ ಪ್ರಸಿದ್ಧಿ ಪಡ್ಕೊಂಡಿದೆ. ಮೈಸೂರಿನಲ್ಲಿ ಮೈಸೂರು ಮಸಾಲೆ, ಇದ್ರ ಬಗ್ಗೆ ಕೇಳದವರೇ ಇಲ್ಲ ಅಂತ ಹೇಳಬಹುದು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 19 ವೆರೈಟಿ ದೋಸೆ, ಹೀಗೆ ಬಗೆ ಬಗೆಯ ರೀತಿಯಲ್ಲಿ ದೋಸೆ ಜನಸಾಮಾನ್ಯರನ್ನ ತಲುಪಿದೆ. ಈ ದೋಸೆ ಅನ್ನೋ ಪದ ಕೇಳಿದ ಕೂಡಲೇ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬಾಯಲ್ಲಿ ನೀರುರುತ್ತೆ. ಮಸಾಲ್ ದೋಸೆ, ಬೆಣ್ಣೆ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆ, ರವಾ ದೋಸೆ, ಹೀಗೆ ಹೇಳ್ತಾ ಹೋದ್ರೆ ಇದರ ಪಟ್ಟಿ ಲಂಕಿಯಲ್ಲಿ ಹನುಮಂತನ ಬಾಲ ಹೇಗೆ ಬೆಳೀತೋ ಹಾಗೆ ಮುಗಿಯೋದೇ ಇಲ್ಲ. ನಮ್ಮ ದಕ್ಷಿಣ ಭಾರತದ ಪ್ರಮುಖ ತಿನಿಸುಗಳಲ್ಲಿ ದೋಸೆಗೆ ಅಗ್ರಸ್ಥಾನ. ದೋಸೆಯೊಂದಿಗೆ ಖಾರವಾದ ಕಾಯಿ ಚಟ್ನಿ, ಈರುಳ್ಳಿ ಆಲೂಗಡ್ಡೆ ಪಲ್ಯ, ಮೇಲೊಂದಷ್ಟು ಬೆಣ್ಣೆ ತುಪ್ಪ ಬಿದ್ರೆ ಅದರ ರುಚಿ ಹೇಳತೀರದು. ಇನ್ನು ದೋಸೆ ಹುಟ್ಟಿ ಬೆಳೆದದ್ದು ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಅಂತಾರೆ. ಹಿಂದೆ ಭಾರತದಲ್ಲಿ ಕೆಲವು ಸಮುದಾಯದವರು ಸಮುದ್ರವನ್ನ ದಾಟಬಾರದು ಅನ್ನೋ ನಂಬಿಕೆ ಇತ್ತು. ಯಾಕಂದ್ರೆ ಗಣಿತ ಶಾಸ್ತ್ರಜ್ಞ ರಾಮಾನುಜನ್ ಅವರು ಲಂಡನ್ಗೆ ಪ್ರಯಾಣಿಸುವ ಸಂದರ್ಭದಲ್ಲಿ ಎದುರಿಸಿದ ವಿರೋಧವನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ವಿಶೇಷವಾಗಿ ಭಾರತದಲ್ಲಿ ವಿದೇಶಿ ವಸ್ತುಗಳನ್ನ ಬಳಕೆ ಮಾಡುವುದು ನಿಷೇಧದಲ್ಲಿತ್ತು. ಆಹಾರ ಖಾದ್ಯಗಳು, ಪಾನೀಯಗಳನ್ನ ಬಳಕೆ ಮಾಡ್ತಿರ್ಲಿಲ್ಲ. ಅದರಲ್ಲೂ ಮದ್ಯವನ್ನ ಬಳಕೆ ಮಾಡುವಂತಿರ್ಲಿಲ್ಲ. ಆದ್ರೆ ಈ ವಿದೇಶಿ ಪಾನೀಯಗಳ ಬಗ್ಗೆ ಅಂದ್ರೆ ಮದ್ಯಪಾನೀಯಗಳ ಬಗ್ಗೆ ಹಲವರಿಗೆ ಆಸೆ ಇತ್ತು. ಮದ್ಯಪಾನ ಕೆಲವು ಸಮುದಾಯಗಳಲ್ಲಿ ದೋಷವೆಂದು, ಕೆಟ್ಟದೆಂದು ಪರಿಗಣಿಸಲಾಗ್ತಾ ಇತ್ತು. ಇವುಗಳನ್ನ ಒಮ್ಮೆ ಪ್ರಾರಂಭ ಮಾಡಿದ್ರೆ ಅವುಗಳು ಚಟವಾಗುವ ಸಾಧ್ಯತೆ ಅಂತ ಎಲ್ಲರೂ ನಂಬ್ತಾರೆ. ಹೀಗಾಗಿ ಇವು ನಿಷಿದ್ಧ ವಸ್ತುಗಳಾಗಿದ್ವು. ಒಮ್ಮೆ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಹೋಟೆಲ್ನ ಕೆಲಸಗಾರ ತನ್ನ ಬ್ರಿಟಿಷ್ ಸ್ನೇಹಿತನ ಸಹಾಯದಿಂದ ಈ ವಿದೇಶಿ ಮದ್ಯವನ್ನ ತಯಾರಿಸುವ ಕಾರ್ಯಕ್ಕೆ ಇಳದೇ ಬಿಡ್ತಾನೆ. ಆ ಬ್ರಿಟಿಷ್ ಹೇಳಿದ ಪ್ರಕಾರ ವಿದೇಶಿ ಮದ್ಯಪಾನೀಯಗಳು ತಯಾರಾಗ್ತಾ ಇದ್ದದ್ದು ಬಾರ್ಲಿ ಅಕ್ಕಿಯಿಂದ. ಆದ್ರೆ ಬಾರ್ಲಿ ಅಕ್ಕಿ ದೊರೆಯದ ಕಾರಣ ಭಾರತದಲ್ಲಿ ಲಭ್ಯವಿದ್ದ ಅಕ್ಕಿಯನ್ನೇ ಈ ಕೆಲಸಗಾರ ನೆನೆ ಹಾಕ್ತಾನೆ. ಒಂದು ದಿನದ ನಂತರ ಅಕ್ಕಿ ಬಸ್ತು ಆ ನೀರನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟ. ಆದ್ರೆ ಈ ನೆನೆದಿರುವ ಅಕ್ಕಿಯನ್ನ ಏನ್ ಮಾಡೋದು? ಅನ್ನ ಮಾಡೋದಕ್ಕೆ ಬಹಳ ಹೊತ್ತು ನೆನೆದು ಬಿಟ್ಟಿದೆ, ರುಬ್ಬಿ ಏನಾದ್ರೂ ಮಾಡೋಣ ಅಂತ ರಾತ್ರಿ ಅಕ್ಕಿಯನ್ನ ರುಬ್ಬಿಟ್ಟ. ಮಾರನೇ ದಿನ ನೋಡಿದ್ರೆ ಆ ಪಾತ್ರೆಯಲ್ಲಿ ಹಿಟ್ಟು ಜಿನಗಿ ಆಚೆ ಎಲ್ಲ ಸುರಿದಿರತ್ತೆ. ಇತ್ತ ಕಡೆ ಮದ್ಯ ಮಾಡಲು ಇಟ್ಟಿದ್ದ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು. ಕೆಲಸ ಎಲ್ಲ ಹಾಳಾಗೋಯ್ತು. ಈ ಸಂದರ್ಭದಲ್ಲಿ
ಅದನ್ನ ಕಾದ ಕಾವಲಿಯ ಮೇಲೆ ರೊಟ್ಟಿಯಂತೆ ಹಾಕ್ಬಿಡ್ತಾನೆ. ಗರಿಗರಿಯಾದ ರೂಪ ಪಡೆಯುತ್ತೆ. ಅದನ್ನ ಹಾಗೆ ತಿನ್ನೋದು ಹೇಗೆ ಅಂತ ತೆಂಗಿನ ತುರಿ, ಮೆಣಸಿನಕಾಯಿ, ಉಪ್ಪು, ಹುಣಸೆ ಸೇರಿಸಿ ಜೊತೆಯಾಗಿ ತಯಾರಿಸ್ತಾನೆ. ಅದಕ್ಕೆ ಬೇಯಿಸಿಟ್ಟಿದ್ದ ಒಂದು ಆಲೂಗಡ್ಡೆಯನ್ನ, ಈರುಳ್ಳಿಯನ್ನ ಸೇರಿಸಿದ ಪಲ್ಯ ಮಾಡಿ ಚಪ್ಪರಿಸ್ತ. ದೋಷ ಅನ್ನೋ ನಂಬಿಕೆ ಇದ್ದ ಪಾನೀಯ ತಯಾರಿಸೋದಕ್ಕೆ ಹೋಗಿ ಆತ ಮುಂದೆ ಪ್ರಪಂಚದಾದ್ಯಂತ ಪ್ರೀತಿಸಲ್ಪಡುವ ಒಂದು ಖಾದ್ಯಕ್ಕೆ ಜನ್ಮ ನೀಡಿಬಿಟ್ಟಿದ್ದ. ಹೀಗೆ ದೋಷದಿಂದ ಪ್ರಾರಂಭವಾದ ದೋಸೆ ಇವತ್ತು ಅಚ್ಚುಮೆಚ್ಚಿನ ಖಾದ್ಯವಾಗಿದೆ.